ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ಹೊಸಪೇಟೆಯ ಉತ್ಸವ ಅಂದರೆ ನಮ್ಮ ಹೊಸಪೇಟೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಿರೋ ಮರ್ಮೇಡ್ ಶೋ ಅಂದರೆ ಮತ್ಸ್ಯಕನ್ಯೆಯರ ಪ್ರದರ್ಶನ ನಡೀತಾ ಇದೆ. ಇದರ ಒಂದು ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಹೊಸಪೇಟೆಯಲ್ಲಿದ್ದು ಇದುವರೆಗೂ ಈ ಮತ್ಸ್ಯಕನ್ಯೆಯರ ಪ್ರದರ್ಶನ ಮರ್ಮೇಡ್ ಶೋಗೆ ನೀವು ಹೋಗಿಲ್ಲ ಅಂದರೆ ಇವತ್ತೇ ಹೋಗಿ. ಯಾಕೆ ಅಂದರೆ ಈ ಎಕ್ಸಿಬಿಷನ್ ಎಲ್ಲ ಎಕ್ಸಿಬಿಷನ್ಗಿಂತನೂ ಡಿಫ್ರೆಂಟ್ ಆಗಿದೆ. ಇಲ್ಲಿ ಟನಲ್ ಅಕ್ವೇರಿಯಂ ಇದ್ದು ಹಾಗೆ ಮರ್ಮೇಡ್ ಶೋ ಕೂಡ ಇದೆ. ಮರ್ಮೇಡ್ ಅಂದರೆ ನಾವು ರಿಯಲ್ ಆಗಿ ಮತ್ಸ್ಯಕನ್ಯೆಯರನ್ನ ಯಾರೂ ನೋಡಿರ್ಲಿಕ್ಕಿಲ್ಲ ಬಹುಶಃ, ಆದರೆ ಇಲ್ಲಿ ನಾವು ಮರ್ಮೇಡ್ನ ನೋಡ್ಬೋದು. ಇದು ರಿಯಲ್ ಆಗಿ ಮರ್ಮೇಡ್ ಅಂತೂ ಅಲ್ಲ, ಇವರು ಕೂಡ ನಮ್ಮ ಹಾಗೆ ನಿಮ್ಮ ಹಾಗೆ ಮನುಷ್ಯರು. ಮತ್ಸ್ಯಕನ್ಯೆಯ ರೀತಿ ವೇಷನ ಹಾಕಿರೋ ಮನುಷ್ಯರು. ಈ ಒಂದು ಅದ್ಭುತ ಶೋನ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿ ಈ ವಿಡಿಯೋದಲ್ಲಿ. ಇಲ್ಲಿ ಎಂಟ್ರೆನ್ಸಲ್ಲಿ ಪರ್ ಹೆಡ್ 80 ರೂಪಾಯಿನ ಕೊಟ್ಟು ನಾವೆಲ್ಲ ಒಳಗಡೆ ಬಂದ್ವಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಟನಲ್ ಅಕ್ವೇರಿಯಂ ಇದ್ದು ಇದು ತುಂಬಾ ನೋಡೋಕೆ ತುಂಬಾ ಚೆನ್ನಾಗಿದೆ. ಬೇರೆ ಬೇರೆ ಕಲರ್ಫುಲ್ ಆಗಿರೋ ತರಹದ ಫಿಶ್ಗಳನ್ನು ಇಲ್ಲಿ ನಾವು ನೋಡಬಹುದು. ನಿಮ್ಮನೇಲಿ ಏನಾದರೂ ಮಕ್ಕಳಿದ್ರೆ ಈ ಎಕ್ಸಿಬಿಷನ್ಗೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗಿ, ತುಂಬಾ ಖುಷಿ ಪಡ್ತಾರೆ. ಇಲ್ಲೆಲ್ಲ ಎಂಟ್ರೆನ್ಸಲ್ಲಿ ಫಿಶ್ ಅಕ್ವೇರಿಯಮ್ಸ್ ಇದೆ. ಹಾಗೆ ಇನ್ನು ಒಳಗಡೆ ಬಂದರೆ ಇಲ್ಲಿ ಟನಲ್ ಅಕ್ವೇರಿಯಂ ಕೂಡ ಇದೆ. ಇದರ ಒಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ಕ್ಲಿಪ್ನ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಒಳಗಡೆ ಬರ್ತಾ ಫಿಶ್ಗಳು ಇನ್ನೂ ಕಲರ್ಫುಲ್ ಆಗಿ ಇಟ್ಟಿದ್ರು. ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ, ಅವರು ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ತುಂಬಾ ಖುಷಿ ಪಟ್ಟರು. ಅವರ ಎಕ್ಸೈಟ್ಮೆಂಟ್ ಅಂತೂ ನೋಡೋಕೆ ತುಂಬಾ ಖುಷಿ ಆಯಿತು ನನಗೆ. ಹೀಗೆ ನಾವು ಒಳಗಡೆ ನೋಡ್ತಾ ಟನಲ್ ಅಕ್ವೇರಿಯಂವರೆಗೂ ಬಂದಿದ್ವಿ.
ಟನಲ್ ಅಕ್ವೇರಿಯಂ ಬರೀ ಸಿಂಗಾಪುರಲ್ಲಿ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅಲ್ಲಿವರೆಗೂ ಯಾರು ಹೋಗೋಕ್ಕೆ ಆಗೋದಿಲ್ವೋ ಅವರಿಗೆಲ್ಲ ಇದೊಂದು ಒಳ್ಳೆಯ ಅವಕಾಶ. ಇಂಥ ಒಂದು ಶೋ ನಮ್ಮ ಊರಲ್ಲಿ ಹೊಸಪೇಟೆಯಲ್ಲಿ ಇದೆ ಅನ್ನೋದು ನಮಗೆ ತುಂಬ ಖುಷಿಯ ವಿಚಾರ. ಟನಲ್ ಅಕ್ವೇರಿಯಂನ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಇಲ್ಲಿ ಮರ್ಮೇಡ್ ಶೋ ಇತ್ತು, ಮತ್ಸ್ಯಕನ್ಯೆಯ ಪ್ರದರ್ಶನ. ಇವರೇ ಇಲ್ಲಿ ಮತ್ಸ್ಯಕನ್ಯೆಯರು. ಮತ್ಸ್ಯಕನ್ಯೆ ಅಂದರೆ ಮೊದಲೇ ನಾನು ಹೇಳ್ದಾಗೆ ಇವರೇನು ರಿಯಲ್ ಆಗಿ ಮರ್ಬೇಡಲ್ಲ, ಇವರು ಕೂಡ ನಮ್ಮ ಹಾಗೆ ಮನುಷ್ಯರು. ಏನೋ ಹೊಟ್ಟೆ ಪಾಡಿಗೋಸ್ಕರ ಪಾಪ ಈ ಥರ ದುಡಿತಾ ಇದ್ದಾರೆ. ನೀರಲ್ಲಿ ಸ್ವಿಮ್ ಮಾಡ್ತಾ ಜನರಿಗೆಲ್ಲ ಮನೋರಂಜನೆ ಪಡಿಸೋದೇ ಇವರ ಕೆಲಸ. ನನ್ನ ಮಕ್ಕಳಂತೂ ಇವರನ್ನು ನೋಡಿ ತುಂಬಾ ಖುಷಿಪಟ್ಟರು, ಎಂಜಾಯ್ ಮಾಡಿದ್ರು. ಆದರೆ ಇವರು 6 ಗಂಟೆಯಿಂದ 10 ಗಂಟೆ ಶೋ ಮುಗಿಯೋವರೆಗೂ, ಅದು ಎಷ್ಟೊತ್ತವರೆಗೂ ಇವರು ನೀರಲ್ಲಿ ಇರಬೇಕೋ ಗೊತ್ತಿಲ್ಲ. ಆದರೆ ಪಾಪ ಇದ್ದಂತೂ ನೀರಲ್ಲಿ ಇರೋದು ತುಂಬಾ ಕಷ್ಟ ಇಷ್ಟು ಹೊತ್ತಿನವರೆಗೂ ಅಂತ ನನಗನ್ನಿಸ್ತು. ಆದರೆ ಇವರ ಒಂದು ಟ್ಯಾಲೆಂಟ್ ಆಗಲಿ ಸ್ವಿಮ್ಮಿಂಗ್ ಸ್ಟೈಲ್ ಆಗಲಿ ತುಂಬಾ ಚೆನ್ನಾಗಿತ್ತು. ಸೊ ಮಕ್ಕಳೆಲ್ಲ ತುಂಬಾ ಖುಷಿಪಟ್ಟರು. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡ್ತಾ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕೂಡ ಮರ್ಮೇಡ್ ಶೋಗೆ ಬಂದಿದ್ರಾ? ನಿಮಗೂ ಕೂಡ ಈ ಎಕ್ಸಿಬಿಷನ್ ಇಷ್ಟ ಆಗಿತ್ತಾ? ಇಷ್ಟ ಆಗಿದ್ರೆ ಈ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಇವರನ್ನು ನೋಡಿ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ಮರ್ಮೇಡ್ ಶೋನ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ಇಲ್ಲಿ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲ ಆಟಾಡೋಕ್ಕೆ ಅಂತ ತುಂಬಾ ಗೇಮ್ಸ್ಗಳಿದ್ವು. ನನ್ನ ಮಕ್ಕಳಿಗೆ ಒಂಚೂರು ಆಟ ಆಡಿಸ್ಕೊಂಡು ತಿನ್ಕೊಂಡು ಹಾಗೆ ನಾವು ಆಚೆ ಬರ್ತಾ ಇದ್ವಿ. ಆಚೆ ಬರಬೇಕಾದ್ರೆ ಇಲ್ಲಿ ಒಂದು ಗೋಸ್ಟ್ ಹೌಸ್ ಅಂದರೆ ದೆವ್ವದ ಥರನೇ ಇರೋ ಒಂದು ಮನೆಯನ್ನು ಮಾಡಿದ್ದಾರೆ, ಶೆಡ್ ಹಾಕಿ. ಇದರಲ್ಲಿ ಭಯಾನಕವಾಗಿ ಅವರೇ ವೇಷಗಳನ್ನು ಹಾಕ್ಕೊಂಡು ಇಲ್ಲೆಲ್ಲ ಹೆದರಿಸೋದು ಗೋಸ್ಟ್ ಶೋ ಇದೆ. ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ಅದರ ವಿಡಿಯೋ ಕ್ಲಿಪ್ನ ನೋಡಿ. टाटा बोल टाटा बोल
ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.